ಜೋರಾಯಿತು ಲೋಕಸಭಾ ಚುನಾವಣೆಯ ಕಾವು. ಜೆಡಿಎಸ್ ಪಾಳೆಯದಲ್ಲಿ ಗರಿಗೆದರಿದೆ ಚುನಾವಣಾ ಚಟುವಟಿಕೆಗಳು. ನೋಡಿ, ಈಗ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ದಳಪತಿಗಳು ಸಜ್ಜಾಗಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರ ನಿವಾಸದಲ್ಲೂ ಕೂಡ ಚರ್ಚೆ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಭಾಗದ ಪ್ರಮುಖರು, ಜೆಡಿಎಸ್ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಳಪತಿಗಳು. ಹಳೆ ಮೈಸೂರು ಭಾಗ ಟಾರ್ಗೆಟ್ ಅವ್ರದ್ದು. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಮಂಡ್ಯ ಹಾಸನದ ಮೇಲೆ ಕಣ್ಣಿಟ್ಟಿದ್ದಾರೆ ಜೆಡಿಎಸ್ ನಾಯಕರು. ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಬಹುತೇಕ ಖಚಿತ, ಆದರೆ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಷ್ಟೇ. ಮಂಡ್ಯ, ಹಾಸನ, ಕೋಲಾರ ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ ತೆಕ್ಕಿಗೆ ಬರುತ್ತೆ. ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ, ಆದರೆ ಯಾರು ಅದನ್ನು ಬಿಟ್ಟುಕೊಡುತ್ತಾ ಇಲ್ಲ. ಅಂದರೆ ಫೈನಲಿ ಚರ್ಚೆ ಅಂತೂ ಆಗಿದೆ. ಹಾಸನ, ಮಂಡ್ಯ, ಕೋಲಾರವನ್ನು ಜೆಡಿಎಸ್ಗೆ ಬಿಟ್ಕೊಡಬೇಕು ಅಂತ. ಇನ್ನು ಮಂಡ್ಯ, ಹಾಸನದಲ್ಲಿ ಜೆಡಿಎಸ್ ಅನ್ನ ಗೆಲ್ಲಿಸೋದಕ್ಕೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ನಿನ್ನೆ ಸಭೆ ಕರೆದಿದ್ರು. ಅವ್ರ ಮುಖಂಡರು ಹೇಳಿದ್ರು, ಇಲ್ಲ ಅಣ್ಣ, ನೀವು ನಿಖಿಲ್ ಅವ್ರನ್ನ ಕಳಿಸಲೇಬೇಕು, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ಮೈತ್ರಿ ಅಭ್ಯರ್ಥಿ ಆಗೋದ್ರಿಂದಾಗೆ ಆರಾಮಾಗಿ ಗೆಲ್ತಾರೆ ಅಂಥೇಳಿ. ಇನ್ನು ಹಾಸನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ತವರು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಅನ್ನೋದು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಅದು ನಮ್ಮ ಭದ್ರಕೋಟೆ, ಆರಾಮಾಗಿ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋದು ಅಲ್ಲಿಯ ಕಾರ್ಯಕರ್ತರ ಅಭಿಪ್ರಾಯಗಳು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಭಾಳ ಆಕ್ಟಿವ್ ಆಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ತಿತ್ವ ಏನಿದೆಯೋ, ತಮ್ಮ ಸಾಂಪ್ರದಾಯಿಕ ಮತಗಳೇನಿದೆಯೋ ಅದನ್ನು ಮರಳಿ ಪಡೆಯೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಈಗ ಸುಮಲತಾ ಅವರು ಕೂಡ ಒಂದು ಕಡೆ ಅವರು ತಯಾರಿನ ಮಾಡಿಕೊಳ್ತಾ ಇರ್ಬೋದು. ಆದರೆ ಜೆ ಡಿ ಎಸ್ನ ನಾಯಕರು ಯಾಕಿಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರ್ಬೋದು ಅಂತ ಅನಿಸುತ್ತೆ BJPಯ ಹೈಕಮಾಂಡ್ನಿಂದ. ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಡೆಲ್ಲಿಗೆ ಹೋಗಿ ಚರ್ಚೆ ಮಾಡಿ ಬಂದಿದ್ದಾರೆ. ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಅಷ್ಟೇ. ಬಟ್ ಬಹುತೇಕವಾಗಿ ಈ ಬೆಳವಣಿಗೆ ನೋಡ್ತಾ ಇದ್ದರೆ ಅನ್ನಿಸ್ತಾ ಇದೆ JDS ಪಾಲಿಗೆ ಕೋಲಾರ, ಮಂಡ್ಯ ಮತ್ತು ಹಾಸನ ಈ ಮೂರು ಕ್ಷೇತ್ರಗಳಂತೂ ಫಿಕ್ಸ್ ಅನ್ನೋದು. ಈಗ ಮಂಡ್ಯವನ್ನು ಶತಾಯಗತಾಯಿ ಉಳಿಸ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಪ್ರತಿಷ್ಠೆ ಕಣ. ಈಗ ಸುಮಲತಾ ಅವ್ರಿಗೆ ಟಿಕೆಟ್ ಸಿಗದೇ ಇದ್ದರೆ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡೋದು ಫಿಕ್ಸು. ಹಾಗಾಗಿನೇ ಈಗ ನಿಖಿಲ್ ಅವ್ರನ್ನ ನಿಲ್ಲಿಸ್ಬೇಕಾ ಅಥವಾ ನಾನೇ ನಿಂತ್ಕೊಳ್ಬೇಕಾ ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಗೊಂದಲ. ನಿಖಿಲ್ ಅವ್ರು ಮತ್ತೇನಾದರೂ ಅಲ್ಲಿ ರಿಸಲ್ಟ್ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಮುಖಭಂಗ ಆಗಿಬಿಡುತ್ತೆ. 3 ಬಾರಿ ಸೋತಂಗೆ ಆಗಿಬಿಡುತ್ತೆ. ಒಂದು ರಾಮನಗರದಲ್ಲಿ ಮೊನ್ನೆ ವಿಧಾನಸಭಾ ಎಲೆಕ್ಷನ್ನು 2019ರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸೋತಿದ್ದು. ಹಾಗಾಗಿ ಮತ್ತೆ ಮುಜುಗರ ಆಗಿಬಿಡುತ್ತೆ, ಬೇಡ ಅವ್ರು ನಿಲ್ಲಿಸೋದು. ಈ ರೀತಿ ನಿರ್ಧಾರಕ್ಕೆ ಬಂದಿರಬಹುದು. ಅಥವಾ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡುವ ಸಾಧ್ಯತೆಗಳಿದ್ದಾವೆ. ಆದರೆ ಅವರು ಅಲ್ಲಗಳೆದಿದ್ದಾರೆ. ಪುಟ್ಟರಾಜು ಅವರಿಗೆ ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಈಗ ಆಕ್ಟಿವ್ ಆಗೋಕ್ಕೆ ತಯಾರಾಗಿದ್ದಾರೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ದಳಪತಿಗಳು ಆಕ್ಟಿವ್ ಆಗಿರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ BJP ಹೈಕಮಾಂಡ್ನಿಂದ ಈ ಟಿಕೆಟ್ ಕನ್ಫರ್ಮ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಈಗ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಯಾವ ರೀತಿ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ, ಅದರ ಜೊತೆಗೆ ಈ ಮಂಡ್ಯ ಕದನ ಕುತೂಹಲಕ್ಕೆ ಅಂತಿಮವಾಗಿ ತೆರೆ ಬಿದ್ದಂಗೆ ಅರ್ಥನ ಹಾಗಾದ್ರೆ? ಖಂಡಿತ ಪ್ರಭು, ಈಗಾಗಲೇ 2024 ಅಂದ್ರೆ ಈ ವರ್ಷ ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಈಗ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ವಿಶೇಷವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿ NDA ಮೈತ್ರಿಕೂಟ ಸೇರಿದ ಮೇಲೆ ಮತ್ತೆ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದುಕೊಂಡಂತಹ ಒಂದು ಪ್ರಭಾವವನ್ನ ಮತ್ತೆ ಕಾಣೋದಕ್ಕೆ ಮತ್ತೆ ಪಡೆದುಕೊಳ್ಳೋದಕ್ಕೆ JDS ನಾಯಕರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿ, ಜೊತೆಗೆ ಅಮಿತ್ ಶಾ ಜೊತೆ ಆ ಕ್ಷೇತ್ರಗಳ ಹಂಚಿಕೆ ವಿಚಾರ ಬಗ್ಗೆಯೂ ಫೈನಲ್ ಮಾತುಕತೆ ಮಾಡಿಕೊಂಡು ಬಂದಿರುವಂತಹ ಮಾಜಿ CM ಕುಮಾರಸ್ವಾಮಿ ಅವರು ಈಗ ಕೆಲ ಕ್ಷೇತ್ರಗಳಲ್ಲಿ, ಅಂದ್ರೆ ತಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡುವಂತ ಅಂತಹ ಕ್ಷೇತ್ರಗಳಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕವಾಗಿ ಮಂಡ್ಯ, ಹಾಸನ ಹಾಗೂ ಕೋಲಾರ JDS ತೆಕ್ಕೆಗೆ ಸಿಗಲಿದ್ದು, NDA ಮೈತ್ರಿ ಅಭ್ಯರ್ಥಿಯಾಗಿ JDS ನ ಅಭ್ಯರ್ಥಿಗಳು ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗಿದೆ. ಹಾಗಾಗಿ ಅಲ್ಲಿ ಈಗ ಗೆಲ್ಲೋದಕ್ಕೆ ಬೇಕಾದಂತ ಯಾವ ಒಂದು ತಂತ್ರಗಳನ್ನ ರೂಪಿಸ್ಬೇಕು, ರಣತಂತ್ರ ಹೆಣಿಬೇಕು ಅನ್ನೋದು ಈ ಸದ್ಯ JDS ವರಿಷ್ಠರ ಮುಂದೆ ಇರುವಂತಹ ಒಂದು ಪ್ಲಾನ್. ಹಾಗಾಗಿ ಮಂಡ್ಯ ಹಾಗೂ ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಭಾವನ ಕಳೆದುಕೊಂಡಿದ್ರು. ಮತ್ತೆ ಅಲ್ಲಿ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಬೇಕು, ಮತ್ತೆ
ಹಳೆ ಮೈಸೂರು ಭಾಗದ ಒಂದು ಶಕ್ತಿಯನ್ನ ಪಡೆಯಬೇಕು ಎಂಬ ವಿಚಾರವಾಗಿ ಮಂಡ್ಯ ಹಾಗೂ ಹಾಸನ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅವರನ್ನ ಕರೆತರುವಂತ ಒಂದು ಪ್ಲಾನ್ ಅಲ್ಲಿ ಜೆಡಿಎಸ್ ವರಿಷ್ಠರು ಇರುವಂತದ್ದು. ಯಾಕೆಂದ್ರೆ ಅಲ್ಲಿ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸು ಹಾಗೂ ಮೋದಿ ಅವರ ಒಂದು ಅಲೆ ಎರಡೂ ಕೂಡಿದ್ರೆ ಗೆಲುವು ಸುಲಭ ಆಗುತ್ತೆ ಎಂಬ ಲೆಕ್ಕಾಚಾರದಿಂದ ನರೇಂದ್ರ ಮೋದಿ ಅವರನ್ನ ಅಲ್ಲಿ ಕರೆತಂದು ಚುನಾವಣೆ ಪ್ರಚಾರವನ್ನು ಮಾಡಿಸೋದಕ್ಕೆ ದಂಪತಿಗಳು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮೋದಿ ಅಲೆ ವರ್ಕೌಟ್, ಮತ್ತೊಂದು ಕಡೆ ವೈಯಕ್ತಿಕ ವರ್ಚಸ್ಸು ವರ್ಕೌಟ್, ಈ ಎರಡೂ ಸೇರಿದಂತ ಸಂದರ್ಭದಲ್ಲಿ ಹಾಗೂ ಈಗ ಏನು ಮೈತ್ರಿ ಆದ ಬಳಿಕ ಕಾರ್ಯಕರ್ತರಲ್ಲಿ ಇರುವಂತಹ ಒಂದು ಭಿನ್ನಾಭಿಪ್ರಾಯಕ್ಕೂ ಫುಲ್ ಸ್ಟಾಪ್ ಹಾಕ್ಬೋದು ಎಂಬ ವಿಚಾರದಲ್ಲಿ ದಳಪತಿಗಳು ಸಿದ್ಧತೆ ಇರೋದು. ಹಾಗಾಗಿ ನರೇಂದ್ರ ಮೋದಿ ಅವರನ್ನ ಕರೆದು ಎರಡು ಕ್ಷೇತ್ರ ಸೇರಿದಂತೆ ಇನ್ನೊಂದೆರಡು ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಮಾಡುತ್ತದೆ. ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಒಂದು ಗೆಲುವು ಸುಲಭ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಇರುವಂತದ್ದು ಪ್ರಭು. ಅಂದ್ರೆ ಎಲ್.ಎನ್. ಸ್ವಾಮಿ, ಈಗ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಜೆಡಿಎಸ್ಗೆ, ಬಟ್ ಈಗ ಮಂಡ್ಯ ಮತ್ತು ಹಾಸನ ಪ್ರತಿಷ್ಠೆಯ ಕಣ, ಮೈತ್ರಿ ಅಭ್ಯರ್ಥಿಯಿಂದ ಜೆಡಿಎಸ್ ಕಣಕ್ಕಿಳಿದ್ರು ಕೂಡ ಅವರು ತಮ್ಮದೇ ಆದಂಥ ಪ್ರಾಬಲ್ಯ ಇದೆ. ಹಾಗಾಗಿ ಇದು ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತ ವೈಯಕ್ತಿಕವಾಗಿ ಪಾರ್ಟಿಗೆ ನಾವು ಗಮನಿಸೋದಾದ್ರೆ ಖಂಡಿತ ಪ್ರಭು. ಈಗಾಗಲೇ ಒಂದು ಕಡೆ ಮೈತ್ರಿ ಬಲ, ಮತ್ತೊಂದು ಕಡೆ ಅಲ್ಲಿರುವಂತಹ ಒಂದು ಸ್ಥಳೀಯ ನಾಯಕತ್ವದ ಒಂದು ಬಲ. ಹಾಗಾಗಿ ಯಾರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಸಂದರ್ಭದಲ್ಲಿ ಈಗ ಸದ್ಯ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳನ್ನ ಈಗಾಗಲೇ ಶಮನ ಮಾಡಲಾಗಿದೆ. ಯಾಕೆಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ ನಂತರ ಸಾಕಷ್ಟು ಪಕ್ಷದ ನಾಯಕರಲ್ಲೇ ಭಿನ್ನಾಭಿಪ್ರಾಯ, ಅಸಮಾಧಾನಗಳು ಎದ್ದಿತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಆಗಿರುವಂತದ್ದು. ಈಗ ಮುಂದಿನ ಗುರಿ ಇರೋದು ಅಂದ್ರೆ ಕಾರ್ಯಕರ್ತರನ್ನ, ಅಂದ್ರೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋಗೋದ್ರಿಂದ ಇಬ್ಬರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಸ್ಥಳೀಯ ಮಟ್ಟದಿಂದ ಭಿನ್ನಾಭಿಪ್ರಾಯಕ್ಕೆ ಫುಲ್ ಸ್ಟಾಪ್ ಹಾಕಿ ಅಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದು. ಯಾಕೆಂದ್ರೆ NDA ಅಭ್ಯರ್ಥಿಗಳು ಕಣಕ್ಕಿಳಿಯೋದ್ರಿಂದ ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಆ ಗೊಂದಲಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ತಂತ್ರಗಳು, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಈಗಾಗ್ಲೇ ಮಾಜಿ CM ಕುಮಾರಸ್ವಾಮಿ ಅವರು ಹೇಳಿದ್ರು, ಕ್ಷೇತ್ರ ಹೊಂದಾಣಿಕೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಮ್ಮ ಗುರಿ ಇರೋದು 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋದು. ಹಾಗೆ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇರೋದು, ನಾವು 28 ಕ್ಷೇತ್ರಗಳನ್ನ ಗೆಲ್ತೀವಿ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕರ್ತರಲ್ಲಿ ಇರುವಂತಹ ಗೊಂದಲಕ್ಕೆ ಹೈಕಮಾಂಡ್, ರಾಜ್ಯ ಮಟ್ಟದ ನಾಯಕರು ಹಾಗೂ ಹೈಕಮಾಂಡ್ ನಾಯಕರು ಕೂಡ ಕರೆ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ಮಾಹಿತಿಗಾಗಿ.